ವಾಣಿಜ್ಯ ನಗರ ಹುಬ್ಬಳ್ಳಿಯ ಆನಂದನಗರದಲ್ಲಿರುವ ಗೋಡಕೆ ಫ್ಲಾಟ್ನಲ್ಲಿ ಒಬ್ಬ ಮುಸಲ್ಮಾನ ಮನುಜ ತನ್ನ ಸ್ವಂತ ಜಾಗ ಅಂತ ಹೇಳಿ ಅಸಲಿಗೆ ಇದು ಇನ್ನೂ ಕೂಡ ಇವನ ಹೆಸರಿಗೆ ಜಾಗ ಖರೀದಿ ಆಗಿರುವುದಿಲ್ಲ. ಆದರೂ ಕೂಡ ಈ ಮನುಷ್ಯ ಅಕ್ರಮವಾಗಿ ಗೋಡಕೆ ಫ್ಲಾಟ್ನಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಾನೆ. ಗಮನಿಸಬೇಕಾದ ಅಂಶವೆಂದರೆ ಇದೇ ಮನುಷ್ಯ ಪರವಾನಿಗೆ ಸಿಗದ ಹೊರತು ನಾನು ಮಸೀದಿ ನಿರ್ಮಾಣ ಮಾಡುವುದಿಲ್ಲ ಎಂದು ತಹಶೀಲ್ದಾರ್ ಅವರಿಗೆ ಪತ್ರವನ್ನು ಬರೆದುಕೊಟ್ಟಿರುತ್ತಾನೆ. ಆದರೆ ಇವಾಗ ಕಾನೂನಿಗೆ ಅಧಿಕಾರಿಗೆ ಬೆಲೆ ಕೊಡದೆ ಮಸೀದಿ ನಿರ್ಮಾಣ ಮಾಡಿದ್ದಾನೆ. ಇದನ್ನು ಖಂಡಿಸಿ ಆನಂದನಗರ ಹಿತರಕ್ಷಣಾ ವೇದಿಕೆ ಹಾಗೂ ಹಿಂದೂ ಜಾಗರಣಾ ಸಮಿತಿ ಮತ್ತು ಜೈ ಭೀಮಾ ಯುವ ಸಂಘ ಆನಂದನಗರ್ ಅವರು ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯಿಂದ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಪ್ರಮುಖರಾದಂತಹ ಶ್ರೀಧರ್ ಕುಲಕರ್ಣಿಯವರು ಮಾತನಾಡಿ ಆಕ್ರೋಶವನ್ನು ಹೊರಹಾಕಿದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಆನಂದ್ ನಗರದ ಜನ, ಗೋಡ್ಕೆ ಪ್ಲಾಟಿನ ನಿವಾಸಿಗಳು ಏನು ಆನಂದ್ ನಗರದಲ್ಲಿ ಗೋಡ್ಕೆ ಪ್ಲಾಟ್ ಅನ್ನೋ ಒಂದು ಬಡಾವಣೆಯಲ್ಲಿ ಏನು ಅಕ್ರಮ ಮಸೀದಿಯನ್ನು ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದಂಗೆ ಏಳಬೇಕಾಗತ್ತೆ. ಸರ್ಕಾರ ಅಧಿಕಾರಿಗಳೇ, ತಹಶೀಲ್ದಾರರೇ, ನೀವು ಇದರ ಕಡೆ ಗಮನ ಏನಾರ ಕೊಡಲಿಲ್ಲ. ಇವತ್ತೇ ಇಲ್ಲೇ ಸೇರಿದಂಥ ಹಿಂದೂಗಳೇ ಇವರು ಇಷ್ಟೇ ಮಂದಿ ಏನು ಮಾಡ್ತಾರ ಅಂಥೇಳಿ ನೀವೇನಾರ ಅನ್ಕೊಂಡಿದ್ದೇ ಆದರೆ ಬರುವಂಥ 12ನೇ ತಾರೀಕು ಗುರುವಾರ ದಿನ ಆನಂದ್ ನಗರದ ಪ್ರತಿಯೊಂದು ಮನೆಯಿಂದ ಎಲ್ಲ ಹಿಂದೂ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಅದೇನು ಅಕ್ರಮ ಮಸೀದಿಯನ್ನು ಕಟ್ತಾ ಇದ್ದಾರೆ, ಇದನ್ನ ಬುಡದಿಂದ ನಾವು ಕಿತ್ತೆಸೆಯುವಂತ ಕೆಲಸವನ್ನು ಮಾಡ್ತೇವೆ. ಏನ ಕಾಂಗ್ರೆಸ್ ಸರ್ಕಾರ ಐತಂತ ಇದ್ಕೊಳ್ಳಿ, ಅವರೇನ ಮುಸಲ್ಮಾನರ ಸರ್ಕಾರ ಅಂತ ಇದ್ಕೊಳ್ಳಿ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಶಿವಾಜಿಯ ರಕ್ತ ಹರಿಯುವಂತ ಯುವಕರಲ್ಲಿ ಹರಿಯುವಂತ ರಕ್ತ ಇರುವಂತ ಆ ಶಿವಾಜಿಯ ಮಕ್ಕಳು ಅದರ ಇನ್ನೂ ಜೀವಂತ ಆಗಿದ್ದಾರೆ. ಇವತ್ತೇನು ಹುಬ್ಬಳ್ಳಿ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಸಲ್ಮಾನರ? ಇವತ್ತ ನೇಕಾರ್ ನಗರ ಆಯ್ತು, ಆನಂದ್ ನಗರ ಆಯ್ತು, ವಿದ್ಯಾನಗರದ ಗುರುಸಿದ್ದೇಶ್ವರ ನಗರ ಆಯ್ತು. ಇವರೊಂದು ಷಡ್ಯಂತ್ರವಾಗಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೆಲಸ ಅಂತೇಳಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗೆ ಅರ್ಥ ಆಗೋಲ್ತ. ಹಿಂದೂಗಳ ಬಹುಳ್ಯ ಕ್ಷೇತ್ರದೊಳಗ ಮಸೀದಿ ಮಾಡ್ಬೇಕನ್ನೋದು ಏನೈತಿ? ಇವತ್ತ ಒಂದು ಮಸೀದಿ ರೆಡಿ ಆತಂತಿರಲ್ಲ, ಅಶಾಂತಿ ಉಂಟಾಗ್ತತಿ ಅನ್ನೋದನ್ನ ಇಡೀ ಜಗತ್ತ ಇದನ್ನ ನೋಡ್ಬಿಟ್ಟೈತಿ. ಇವತ್ತ ಮುಸಲ್ಮಾನರು ಎಲ್ಲೆಲ್ಲಿ ಇದ್ದಾರೆ, ಯಾವ್ಯಾವ ದೇಶದೊಳಗದಾರ, ಯಾವ್ಯಾವ ಊರದೊಳಗದಾರ, ಅಲ್ಲೇ ಶಾಂತಿ ಅನ್ನೋದು ಇಲ್ಲ. ಶಾಂತಿ ದೂತರು ಅನ್ನೋದಕ್ಕೆ ಇದೊಂದು ಕಳಂಕ. ಅವರು ಇವತ್ತು ನಾವು ಈ ಸಾಂಕೇತಿಕವಾದಂಥ ಪ್ರತಿಭಟನೆ ತಹಶೀಲ್ದಾರಿಗೆ ಕೊಡ್ತಾ ಇದೆ. ತಹಶೀಲ್ದಾರಿಗೆ ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಸಾಕಷ್ಟು ಹೋರಾಟಗಳ ಆ ಭಾಗದ ಜನ ಮಾಡಿದ್ದಾರೆ. ತಹಶೀಲ್ದಾರಿಗೆ ಅವ ಬರೆದು ಕೊಟ್ಟಿದ್ದಾನೆ, ನಾನು ಇಲ್ಲೇ ಮಸೂದಿ ಮಾಡಂಗಿಲ್ಲ, ನಾ ಮದರ್ಸಾ ಮಾಡಂಗಿಲ್ಲ, ಇಲ್ಲ ನಾ ಕಮರ್ಷಿಯಲ್ ಮಾಡ್ತೇನೆ ಅಂತೇಳಿ. ಅದನ್ನ ಅವರು ಯಾವ ಕಾರಣಕ್ಕೆ ಅವರ ನಿವೇಶನ ಖರೀದಿ ಮಾಡಿದಾರ, ಆ ನಿವೇಶನಕ್ಕೆ ಅಷ್ಟೇ ಬಳಸ್ಬೇಕು. ಅಲ್ಲಿ ಇತರೆ ಏನಾದರೂ ಚಟುವಟಿಕೆ ಆಯ್ತು, ಮೊನ್ನೆವರೆಗೆ ಅಲ್ಲಿ ಏನಂತ ಹೇಳಿದ್ರೆ ನಮಾಜ್ ಮಾಡ್ತಾ ಇದ್ರು. ಯಾವಾಗ ಅಲ್ಲಿ ಜನ ಎದ್ರು ಪ್ರತಿಭಟನೆ ಮಾಡ್ತೀವಿ ಅಂತ ನಿನ್ನಿಲಿಂದ ನಮಾಜ್ ಮಾಡೋದನ್ನ ಬಂದ್ ಮಾಡಿದ್ದಾರೆ. ಈ ಹೆದರಿಕೆ ಇರಬೇಕು ಆ ಮುಸಲ್ಮಾನರಿಗೆ. ಹಿಂದೂ ಸಮಾಜ ಎತ್ತಂತ ಹೇಳಿದ್ರೆ ಏನಾಗ್ತೈತೆ ಅನ್ನೋದು ಈ ಹೆದರಿಕೆ ಇರಲೇಬೇಕು. ಹುಬ್ಬಳ್ಳಿ ಒಳಗೆ ಏನೋ ಹೊಸ ಹೊಸ ಮಸೀದಿ ಮದರ್ಸಾಗಳ ಏನ ಹುಟ್ಟಾಕತ್ತಾವ, ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಇವತ್ತಪ್ಪ ಅಲ್ಲಿ ಏನು ನಿವೇಶನ ತಗೊಂಡಂತವನು ಪುಟಕೋಸಿ ನನ್ನ ಮಗ 1 ಕೋಟಿ ರೂಪಾಯಿದ ಒಂದು ಬಿಲ್ಡಿಂಗ್ ಕಟ್ತಾನಂತ ಹೇಳಿದ್ರೆ ಅವನ ಕಡೆ ಬರ್ತೈತೆ ಎಲ್ಲಿದ ಹಣ? ಹಂಗಾದ್ರೆ ನಾನು ಕೇಂದ್ರದ ಗೃಹ ಸಚಿವರಿಗೆ ಸಹಿತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಅವ್ರಿಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ, ಈ ತರದ ಚಟುವಟಿಕೆಗಳಿಗೆ ಹಣ ಎಲ್ಲಿಂದ ಬರ್ತಾ ಇದೆ, ಇದನ್ನ ತನಿಖೆ ಆಗಬೇಕು. ಯಾರು ಹಿಂದೂ ಬಹುಳ್ಯ ಕ್ಷೇತ್ರದೊಳಗೆ ಈ ತರದ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಇವರನ್ನ ತನಿಖೆಗೆ ಒಳಪಡಿಸಬೇಕು. ಇಲ್ಲಂತ ಹೇಳಿದ್ರೆ ನಾವು ಮುಂದಿನ ದಿನಮಾನದಲ್ಲಿ
ನಾವು ದೊಡ್ಡ ಪ್ರಮಾಣದ ಹೋರಾಟ ಬರೀ ಇದು ಆನಂದ್ ನಗರದಲ್ಲ, ಹುಬ್ಬಳ್ಳಿ ಒಳಗೆ ಈ ಥರದ್ದು ಯಾವುದೇ ಒಂದು ಚಟುವಟಿಕೆಗಳನ್ನು ನಡೆದ್ರೆ ಹಿಂದೂ ಪರ ಸಂಘಟನೆ, ಸಂವಿಧಾನ ಪರ ಇರುವಂಥ ಸಂಘಟನೆಗಳ, ಸಂವಿಧಾನ ರಕ್ಷಣೆ ಮಾಡುವಂಥ ಸಂಘಟನೆಗಳ ಎಲ್ಲರೂ ಬಂದು ಅಂಥವನ್ನ ಅಕ್ರಮಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇವತ್ತು ಮಾತೆಯರು ಬರೀ ಕೈಯಲ್ಲಿ ಬಂದಿದ್ದಾರೆ. 12ನೇ ತಾರೀಕು ಕೊಡ್ಲಿ, ಸಲ್ಕಿ, ಗುದ್ಲಿ ತಗೊಂಡು ಅಲ್ಲೆಲ್ಲರೂ ಹಾಜರಿರ್ತಾರೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.